ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡಬೇಕು ಅಂತಿದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಸೆಕೆಂಡ್ ಪೇಮೆಂಟ್ ತಗೊಳ್ತಾ ಇರೋದು. ನಾನು ಅಂದ್ಕೊಂಡೇ ಇರಲಿಲ್ಲ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಜರ್ನಿ ಇಲ್ಲಿವರೆಗೂ ಬರುತ್ತೆ ಅಂತ. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಯಾವುದೆಲ್ಲ ಟಿಪ್ಸ್ನ ಯೂಸ್ ಮಾಡಿ ನನ್ನ ಒಂದು ಚಾನಲ್ನ ಸಕ್ಸಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಆಲ್ರೆಡಿ ತುಂಬಾ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ನೀವು ಕೂಡ ತುಂಬ ಜನ ಆ ವಿಡಿಯೋಸ್ಗೆ ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬಾ ಕಾಮೆಂಟ್ಸ್ ಮಾಡಿದ್ದೀರಾ. ನಿಮಗೂ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ ನನಗೂ ಕೇಳಿ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇನ್ನು ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಫಸ್ಟಿಗೆ ನಾನು ಯೂಟ್ಯೂಬ್ನ ನನಗೆ ಐಡಿಯಾಸ್ ಇತ್ತು ಈ ರೀತಿ ಮಾಡಬೇಕು ಅಂತ. ಬೇರೆ ಎಲ್ಲ ಯೂಟ್ಯೂಬರ್ಸ್ನ ನೋಡುವಾಗ ನನಗೆ ಅನಿಸ್ತಾ ಇತ್ತು, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು, ನನ್ನ ಕೈಯಲ್ಲೂ ಆಗುತ್ತೆ, ನನಗೂ ಇಂಟ್ರೆಸ್ಟ್ ಇದೆ. ಫಸ್ಟ್ ಮೇನ್ ಬೇಕಾಗಿರೋದೇ ಇಂಟ್ರೆಸ್ಟ್. ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಹೇಗಾದರೂ ಸಕ್ಸಸ್ ಆಗ್ತಾರೆ ಅಂತಾರಲ್ಲ, ಆ ರೀತಿ ಇಂಟ್ರೆಸ್ಟ್ ಇತ್ತು. ಸೊ ನಾನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇದ್ದೆ. ಆಮೇಲೆ ಮನೆಯಲ್ಲಿ ಕೇಳಿದೆ, ಓಕೆ ಮಾಡು ಅಂತ ಅಂದರು. ನಮ್ಮ ಮಮ್ಮಿ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಬಟ್ ನಾನಿರೋದು ಹಳ್ಳಿಯಲ್ಲಿ. ಸೊ ಜನ ಹೇಗೆ ತಗೊಳ್ತಾರೆ, ಹೇಗೆ ಹಿಂದೆ ಮಾತಾಡ್ತಾರಾ, ಏನೇನೋ ಮೈಂಡಲ್ಲಿ ಬರ್ತಾಯಿತ್ತು. ಸ್ಟಾರ್ಟಿಂಗ್ ನಾನು ಈ ರೀತಿ ಕ್ಯಾಮ್ರಾ ಮುಂದ್ಗಡೆ ಮಾತಾಡಿರೋ ಅಂಥ ವೀಡಿಯೋಸ್ ಕೂಡ ತುಂಬ ಕಡಿಮೆ. ಒಂಥರ ಮುಜುಗರ ಅನ್ನಿಸ್ತಿತ್ತು, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನನ್ನನ್ನು ಜನ. ಅಕಸ್ಮಾತ್ ನಾನು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ದೇನೆ 1000 ಸಬ್ಸ್ಕ್ರೈಬರ್ಸ್ ಆಗಲಿಲ್ದಂಗೆ ಬಿಟ್ಬಿಟ್ರೆ ಆವಾಗ ಟಾಂಟ್ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಜನ ಸಕ್ಸಸ್ ಆದರೆ ಒಂಥರ ಮಾತಾಡ್ತಾರೆ, ಫೇಲ್ಯೂರ್ ಆದರೆ ಒಂಥರ ಮಾತಾಡ್ತಾರೆ. ಅದರಲ್ಲೂ ಈ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಲ್ಲಿ ಫೇಲ್ಯೂರ್ ಆಗಿಬಿಟ್ರಂತೂ ಏನೋ ದೊಡ್ಡ ಮರ್ಯಾದೆ ಹೋಗೋ ಕೆಲಸ ಮಾಡಿದ್ದೀವಿ ಅನ್ನೋ ರೀತಿಯೇ ಮಾತಾಡೋದು ಜಾಸ್ತಿ. ಸೊ ತುಂಬಾ ಯೋಚನೆ ಮಾಡಿ, ಯಾರೇನಾದರೂ ಅಂದ್ಕೊಳ್ಳಿ, ಯಾರೇನು ನಮ್ಮ ಜೀವನದಲ್ಲಿ ಬಂದು ನಮಗೇನು ಊಟಕ್ಕೆ ಹಾಕಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಇದನ್ನಾದರೂ ಮಾಡೋಣ, ಇದರಿಂದನಾದರೂ ನನಗೆ ಖುಷಿ ಸಿಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು. ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡಿದರು, ನಮ್ಮ ಮಮ್ಮಿನೂ ತುಂಬ ಸಪೋರ್ಟ್ ಮಾಡಿದರು, ನನ್ನ ಸಿಸ್ಟರ್ ಎಲ್ಲರೂ, ನಮ್ಮ ಫ್ರೆಂಡ್ಸು, ನಮ್ಮ ಸಿಸ್ಟರ್ ಫ್ರೆಂಡ್ಸ್ ಪ್ರತಿಯೊಬ್ಬರೂ, ನಿಮ್ಮ ಅಕ್ಕ ತುಂಬ ಚೆನ್ನಾಗಿ ವ್ಲಾಗ್ಸ್ ಬರ್ತಾ ಇದೆ, ವಾಯ್ಸ್ ಎಲ್ಲ ಚೆನ್ನಾಗಿದೆ, ಹೀಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳು ಅಂತೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಮಮ್ಮಿ ಕೊಲೀಗ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಜರ್ನಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 6 to 7 ಮಂತ್ಸಲ್ಲಿ ನಂದು ವಾಚ್ ಓವರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಚಾನಲ್ ಮಾನಿಟೈಸೇಷನ್ ಆಗಿದ್ದು. ಅದಾಗಿ ಫಸ್ಟ್ ಪೇಮೆಂಟ್ ತೊಗೊಳೋದಕ್ಕೂ ತುಂಬ ಲೇಟ್ ಆಯಿತು. ಯಾಕಂದರೆ ನಾನು ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನ್ನ ಒಂದು BEd ಹೈಯರ್ ಎಜುಕೇಷನ್ಗೂ ಕೂಡ ಒಂದೇ ಸಲ ಜಾಯ್ನ್ ಆಗಿದ್ದರಿಂದ ನನಗೆ ವೀಡಿಯೋಸ್ ಮಾಡೋದಕ್ಕೆ ಟೈಮೇ ಆಗ್ತಿದ್ದಿಲ್ಲ. ಹಾಗಾಗಿ ನಾನು ಡೈಲಿ ಏನು ವೀಡಿಯೋಸ್ ಹಾಕಿಲ್ಲ, 3 days 4 days ಒನ್ಸ್ ಹಾಕಿದ್ದೀನಿ. ಆ್ಯಂಡ್ ಎಕ್ಸಾಮ್ ಟೈಮಲ್ಲಂತೂ 1 month ಗಟ್ಟಲೆ ನಾನು ಹಾಕೇ ಇಲ್ಲ, ತುಂಬ ಗ್ಯಾಪ್ ಮಾಡಿದ್ದೀನಿ. ನಂತರ ಟೈಮ್ ಇದ್ದಾಗ ಮಾತ್ರ ವಾರದಲ್ಲಿ 2-3 ವೀಡಿಯೋಸ್ ಕಂಪಲ್ಸರಿ ಹಾಕ್ತಾ ಇದ್ದೆ. ಬಟ್ ನನ್ನ ಹತ್ರ ಟೈಮ್ ಇಲ್ಲದೆ ಇರುವಾಗ ಖಂಡಿತ ನಾನು ವೀಡಿಯೋಸ್ ಹಾಕಿಲ್ಲ, ತುಂಬಾ ಡಿಲೇ ಮಾಡ್ತಿದ್ದೆ. ಬಿಕಾಸ್ ಎಕ್ಸಾಮ್ಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನದು ಯೂಟ್ಯೂಬ್ ಮಾನಿಟೈಸೇಷನ್ ಆಗೋದಕ್ಕೆ ಟೈಮ್ ತೊಗೊಳ್ತು. 6 to 7 ಮಂತ್ಸ್ ಅಂತೂ ಟೈಮ್ ತೊಗೊಂಡಿದೆ. ಅದಾಗಿ ಫಸ್ಟ್ ಪೇಮೆಂಟ್ ಬರೋದಕ್ಕೂ ಕೂಡ ತುಂಬಾ ಟೈಮ್ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ಪೇಮೆಂಟ್ ತಗೊಳ್ಳೋದೇ ಆಗಲಿ ಐಡಿಯಾ ಇದ್ದಿದ್ದಿಲ್ಲ. ಯಾವುದೇ ಒಂದು ವಿಡಿಯೋನೇ ಆಗಲಿ ನೀವು 15 minutesಗಿಂತ ಜಾಸ್ತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ 5 minutes 6 minutes ವೀಡಿಯೋಸ್ಗೆಲ್ಲ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದೇ 15 minutes ಎಬೋ ಆದರೆ 2 to 3 ಅಡ್ವರ್ಟೈಸ್ಮೆಂಟ್ ಬಂದರೆ ನಿಮ್ಗೆ ಪೇಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಬೇಗ $100 ರೀಚ್ ಆಗ್ಬೋದು. ಯೂಟ್ಯೂಬಲ್ಲಿ $100 ಮಿನಿಮಮ್ ಮಾಡಲೇಬೇಕು, ಅದಾದಮೇಲೆ ಪೇಮೆಂಟ್ ಬರೋದು. ಈ ವಿಷಯ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ಕೂಡ ನನಗೆ ಸ್ಟಾರ್ಟಿಂಗ್ ಗೊತ್ತಾಗೋದಕ್ಕೆ ತುಂಬಾ ಟೈಮ್ ಆಯಿತು. ಆ್ಯಂಡ್ ತುಂಬ ಜನ ಹೇಳ್ಕೊಳ್ಳೋದಿಲ್ಲ, ನಿಮಗೆ ರಿಯಾಲಿಟಿ ಯಾರೂ ಹೇಳ್ಕೊಳ್ಳೋದಿಲ್ಲ ಯೂಟ್ಯೂಬ್ ಬಗ್ಗೆ. ಹಾಗಾಗಿ ಎಷ್ಟೋ ವೀಡಿಯೋಸ್ ಸರ್ಚ್ ಮಾಡಿದರೂ ನನಗೆ ಐಡಿಯಾ ಇರಲಿಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಗೊತ್ತಾಗಿದ್ದು. ಸೊ ಹಾಗಾಗಿ 20 minutes 15 minutes 20 minutes 25 minutes ವೀಡಿಯೋಸ್ ಮಾಡಿದರೆ ತುಂಬಾ ಒಳ್ಳೆಯದು.
ಅದಾಗಿ ಸೆಕೆಂಡ್ ಪೇಮೆಂಟು ಆ್ಯಕ್ಚುಲಿ ಫಸ್ಟ್ ಪೇಮೆಂಟ್ ಬಂದು ಜಸ್ಟ್ 1-2 ಮಂತ್ಸಲ್ಲೇ ನನಗೆ ಸೆಕೆಂಡ್ ಪೇಮೆಂಟ್ ಬರಬೇಕಾಗಿತ್ತು. ಅದು ಕೂಡ ಯಾಕೆ ಡಿಲೇ ಆಯಿತು ಅಂತ ಅಂದರೆ ನಾನು 5 ಮಂತ್ಸ್ ಬ್ರೇಕ್ ತೊಗೊಂಡಿದ್ದೀನಿ. ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. 5 ಮಂತ್ಸ್ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಇನ್ನು ಹೇಗೆ ಬರುತ್ತೆ. ಸೊ ಬೇಗನೆ ನನ್ನದು ಡಾಲರ್ಸ್ ಕಂಪ್ಲೀಟ್ ಆಗಿದ್ರೂ ಕೂಡ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಲೇಟ್ ಆಯಿತು. ಸೊ ಫೈನಲಿ ಈಗ ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಬಂದಿದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಪೇಮೆಂಟ್ ರಿಸೀವ್ಡ್ ಅಂತೇಳಿ ನನಗೆ ಮೇಲ್ ಬಂದಿತ್ತು, ಬಟ್ ಅಕೌಂಟಿಗೆ ಇನ್ನೂ ಬಿದ್ದಿದ್ದಿಲ್ಲ ಅಮೌಂಟು. ಅದಾದಮೇಲೆ ನೋಡಿದೆ 2-3 ದಿನ, 15 ಡೇಸ್ ಒಳಗಡೆ ಅಕೌಂಟಿಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಮೇಲಲ್ಲಿತ್ತು. ನೋಡೋಣ ಇನ್ನೊಂದು 2-3 ದಿನ ಅಂದ್ಕೊಂಡೆ. ನನಗೆ ಸ್ಯಾಟರ್ಡೆ ನೈಟ್ ನಿಮ್ಮ ಪೇಮೆಂಟ್ನ ನಾವು ಕಳಿಸಿದ್ದೀವಿ ಅಂತ ಮೆಸೇಜ್ ಬಂದಿತ್ತು. ಬಟ್ ಸಂಡೇ ಸ್ಯಾಟರ್ಡೆ ರಜೆ ಇರುತ್ತಲ್ಲ ಬ್ಯಾಂಕು, ಹಾಗಾಗಿ ಮಂಡೇ ಬರ್ಬೋದು ಅಂತ ಅಂದ್ಕೊಂಡೆ. ಫೈನಲಿ ನಿನ್ನೆ ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೆ, ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ ಇದ್ದೆ, ಬಂದಿರಲಿಲ್ಲ. ನಿನ್ನೆ ಸಂಜೆ ಅಷ್ಟರಲ್ಲಿ ಬಂತು. ತುಂಬ ಖುಷಿ ಆಯಿತು. ಸೆಕೆಂಡ್ ಪೇಮೆಂಟ್ ಬಂತಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ನನ್ನ ಓನ್ ಪರಿಶ್ರಮ ಆ್ಯಂಡ್ ನನ್ನ ಓನ್ ಸಕ್ಸಸ್ ಅಂತಲೇ ಹೇಳ್ಬೋದು. ಅದೆಷ್ಟೇ ಕಡಿಮೆ ಅಮೌಂಟ್ ಆಗಿರಲಿ, ಜಾಸ್ತಿ ಅಮೌಂಟ್ ಆಗಿರಲಿ, ನಾನು ಓನಾಗಿ ಅರ್ನ್ ಮಾಡಿರೋ ಅಂಥ ಅಮೌಂಟ್ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಚಿಕ್ಕ ಅಮೌಂಟಲ್ಲೇ ನನಗೆ ಅಷ್ಟೊಂದು ಖುಷಿ ಕೊಡುತ್ತೆ. ಬಿಕಾಸ್ ನಾನು ಸ್ವಂತವಾಗಿ ಅರ್ನ್ ಮಾಡಿರೋದು ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಸಲ ನನಗೆ ಪೇಮೆಂಟ್ ಎಷ್ಟು ಬಂದಿದೆ ಅಂದರೆ ಯೂಟ್ಯೂಬ್ ಪೇಮೆಂಟ್ನ ಡೈರೆಕ್ಟಾಗಿ ರಿವೀಲ್ ಮಾಡೋ ಆಗಿಲ್ಲ. ಬಟ್ ನಾನು ನಿಮಗೆ ಕ್ಲೂ ಕೊಡ್ತೀನಿ, ಅದ್ರ ಮೂಲಕ ನೀವು ಗೆಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು 2000 ರುಪೀಸಿಂದ ಒಂದು ಸ್ಯಾರಿ ತೊಗೊಳ್ತೀನಿ ಅಂತ ಅಂದರೆ ಆ ಥರದ್ದು 5 ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡ್ಬೋದು ಈ ಅಮೌಂಟಲ್ಲಿ. ಸೊ ಎಷ್ಟು ಬಂದಿರ್ಬೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ್ಯಂಡ್ ಯೂಟ್ಯೂಬ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಹೇಗೆ ಇದರಲ್ಲಿ ಸಕ್ಸಸ್ ಆಗೋದು ಅಂತ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಅದನ್ನೇ ಪೋಸ್ಟ್ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ವ್ಲಾಗಲ್ಲಿ ಸೆಕೆಂಡ್ ಪೇಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನನ್ನ ಯೂಟ್ಯೂಬಿನ ಸೆಕೆಂಡ್ ಪೇಮೆಂಟ್, ಸೆಕೆಂಡ್ ಅರ್ನಿಂಗ್ಸ್. ಥರ್ಡ್ ಪೇಮೆಂಟು ಆದಷ್ಟು ಬೇಗ ಬರಲಿ ಅಂತ ಪ್ರೇಯರ್ ಮಾಡ್ತಾ, ಇದೆಲ್ಲ ಆಗೋದಕ್ಕೆ ಕಾರಣ ನಿಮ್ಮಗಳ ಆಶೀರ್ವಾದ, ಹಾಗೆ ನೀವು ನನಗೆ ಕೊಟ್ಟಿರುವಂಥ ಸಪೋರ್ಟ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಕೂಡ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.